ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು, ಹಾಗೆ ಇಂದಿನ ದಿನದ ವಿಶೇಷತೆಯಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಪೂಜೆಯನ್ನ ಮಾಡಿಸುವಾಗ ಸಂಕಲ್ಪವನ್ನ ಮಾಡ್ತೇವೆ. ಆ ಸಂಕಲ್ಪವನ್ನ ಯಾಕೆ ಮಾಡಬೇಕು, ಸಂಕಲ್ಪವನ್ನ ಹೇಗೆ ಮಾಡಬೇಕು, ಸಂಕಲ್ಪದ ಮಹತ್ವ ಏನು ಅನ್ನೋದರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ 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 ಆಚಾರ್ಯ ಗುರೂಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕಂದ್ರೆ ಯಾವ ಒಬ್ಬ ಮನುಷ್ಯ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಅದ್ರ ಜೊತೆ ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ. ಏನೆಲ್ಲ ಕೆಲಸ ಕಾರ್ಯಗಳು ಅನ್ಕೊಂಡಿರ್ತೀರಲ್ವಾ, ಶುಭ ಕಾರ್ಯ ಎಲ್ಲವಕ್ಕೂ ಕೂಡ ನಮಗೆ ಅನುಕೂಲಗಳಾಗುವಂಥದ್ದು, ಜಯ ಸಿಗುವಂಥದ್ದು, ದಿಗ್ವಿಜಯ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ತುಂಬ ಅವಶ್ಯಕವಾಗಿರುವಂಥದ್ದು. ಇವತ್ತು ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ ಈ ದಿವಸ ಬಂದಿರುವಂಥದ್ದು. ಬುಧವಾರ ತುಂಬ ವಿಶೇಷ. ನೋಡಿ, ಪೌರ್ಣಮಿ ದಿನ ತುಂಬ ವಿಶೇಷವಾಗಿರುವಂಥ ತಂತ್ರಗಳನ್ನು ಮಾಡ್ಕೊಳ್ಬೇಕು. ಯಾರೆಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಇರ್ತಿರಲ್ವಾ, ಮದುವೆ ಆಗಿಲ್ಲ ಅಂತಂದರೆ, ಅಥವಾ ಗಂಡು ಮಕ್ಕಳಾಗಲಿ ಏನಾದರೂ ಮದುವೆ ವಿಚಾರದಲ್ಲಿ ತೊಂದರೆ ಆಗಿದ್ದು, ಅಥವಾ ಮದುವೆಯ ನಂತರ ತೊಂದರೆಗಳು ಅನುಭವಿಸ್ತಾ ಇದ್ರು. ಕೆಲವರು ಹೇಳ್ತಾರೆ ಈ ನಕ್ಷತ್ರ ದೋಷ ಅಂತ. ಈ ಮೂಲ ನಕ್ಷತ್ರ ಏನಾದರೂ ದೋಷ ಇತ್ತು ಅಂತಂದರೆ ಹಸುವಿಗೆ ಗೋಗ್ರಾಸವನ್ನು ಕೊಡಿ, ಈ ದಿನ ತುಂಬ ವಿಶೇಷವಾದ ಫಲ ಸಿಗುತ್ತೆ. ಇದರ ಜೊತೆ ಏನಾದರೂ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತ ಆಗಿತ್ತಂದರೆ ಹೆಸರು ಬೇಳೆಯನ್ನು ಮೊಳಕೆ ಹೊಡಿಸಿ ಕೂಡ ಕೊಡಬೇಕಾಗುತ್ತೆ. ಪೌರ್ಣಮಿ ದಿನ ತುಂಬ ವಿಶೇಷ. ಈಗ ನೋಡಿ, ಪೌರ್ಣಮಿ ಹಿಂದಿನ ದಿನ ಕೂಡ ಈ ತಂತ್ರವನ್ನು ಮಾಡ್ಕೊಳ್ಬೋದು. ಹಿಂದಿನ ದಿನ ಏನು ಮೊಳಕೆ ಹೊಡಿಸೋ ಕಾಳೆಲ್ಲ ಮಾಡಿಸ್ಬೋದು. ಅಂದರೆ ಹೆಸರು ಕಾಳನ್ನು ಕೂಡ ಮೊಳಕೆ ಹೊಡಿಸಿ ಒಂದು ಪೌರ್ಣಮಿ ದಿನ ನಾವು ಹಸುಗೆ ಕೊಡುವಂಥದ್ದು ಕೂಡ ತುಂಬ ಶುಭ ಅಂತ ಹೇಳ್ತಾರೆ. ಈ ರೀತಿಯ ತಂತ್ರಗಳನ್ನು ಮಾಡ್ಕೊಳ್ಳಿ, ಮನೆಯಲ್ಲೇ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ದಿನ ತುಂಬ ವಿಶೇಷ. ಬುಧವಾರ ಪೌರ್ಣಮಿ ಬಂದಿರುವಂಥದ್ರ ಜೊತೆ ಆಶ್ಲೇಷ ನಕ್ಷತ್ರ, ಸೌಭಾಗ್ಯ, ಯೋಗ, ವಿಷ್ಟಿ, ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ಈ ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ರಾಹುಕಾಲಗಳಲ್ಲಿ ಆಗಲಿ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಲ್ಲ, ಅಥವಾ ಶುಭ ಪ್ರಯಾಣಗಳನ್ನು ಮಾಡ್ಕೊಳ್ಳಲ್ಲ. ನೋಡಿ, ನಾವೀಗ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಗುರುಗಳೇ ಏನೋ ಒಂದು ನಿಶ್ಚಿತಾರ್ಥ ಮಾಡಬೇಕು ಅಥವಾ ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕು, ನಮ್ಮ ಷೋಡಶ ಕರ್ಮಗಳಲ್ಲಿ ಯಾವುದೇ ಮಾಡಿ ಯಮಗಂಡ ಕಾಲಗಳಲ್ಲಿ ಆಗಲಿ ರಾಹುಕಾಲಗಳೇ ಆಗಲಿ ನಮ್ಮ ಹಿರಿಯರೇ ಆಗಲಿ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ನಾವು ದಿನನಿತ್ಯ ಕೂಡ ತಿಳ್ಕೋಬೇಕು ಈ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು. ಈ ದಿನದ ರಾಹುಕಾಲವನ್ನು ನೋಡಿದಾಗ 12:34 2 ಗಂಟೆ 2 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 8:11 8:39 ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬಹುದಾಗಿದೆ. ಇನ್ನು ಗುಳಿಕ ಕಾಲ 11:06 12:34 ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಡ್ಲಿಕ್ಕೆ, ಯಾವುದೋ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಇದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ. ಬೆಳಗಿನ ಜಾವ 5:05 5:55 ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ತಿಳ್ಕೊಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕು. ಯಾಕಂದರೆ ನೋಡಿ, ಸೂರ್ಯೋದಯಕ್ಕೆ ಮೊದಲು ನವಗ್ರಹಗಳ ಮಂತ್ರ ಜಪ ಮಾಡಬೇಕು ಅಂತ ಹೇಳ್ತೀವಿ. ನಾವು ಸಾಮಾನ್ಯವಾಗಿ ಹೇಳಿರ್ತೀವಿ, ಕೆಲವರಿಗೆ ಏನಾದರೂ ಗ್ರಹಗಳು ನೀಚ ಸ್ಥಾನದಲ್ಲಿ ಏನಾದಿದ್ದರೆ ನವಗ್ರಹ ಆಯಾ ಗ್ರಹಗಳ ಜಪ ಮಾಡಿ ಅಂತ. ಇದನ್ನು ಸೂರ್ಯೋದಯಕ್ಕೆ ಮುಂಚಿತವಾಗಿ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಈ ದಿನ ಸೂರ್ಯೋದಯ ಬೆಳಗ್ಗೆ 6:44 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:24 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ಗಮನಿಸಬಹುದಾಗಿದೆ. ಇಂದಿನ ದಿನದ ಪಂಚಾಂಗದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ
ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನರಾಶಿಗಳು. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾಕಂದ್ರೆ ನೋಡಿ, ಇವತ್ತಿನ ನಾವು ವಿಶೇಷತೆಯಲ್ಲೇ ಹೇಳ್ತಾ ಇದೀವಿ ಸಂಕಲ್ಪ ಅಂತ. ಯಾಕೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು, ಏನೆಲ್ಲ ಉಪಯೋಗಗಳು ಅಂತೆಲ್ಲ ತಿಳ್ಕೊಬೇಕಾಗುತ್ತೆ. ನಾವು ಒಂದು ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಾವು ಈಗೆಲ್ಲ ಗೊತ್ತು, ಎಲ್ಲರೂ ಕೂಡ ರಾಶಿ ತಿಳ್ಕೊಂಬಿಟ್ಟಿರ್ತಾರೆ. ಕೆಲವೊಂದು ನಕ್ಷತ್ರದಿಂದ ರಾಶಿ, ಜನ್ಮ ನಕ್ಷತ್ರದಿಂದ ರಾಶಿ ತಿಳ್ಕೊಂಡಿರ್ತಾರೆ. ಕೆಲವೊಬ್ಬರು ನಾಮ ನಕ್ಷತ್ರದಿಂದ, ಅವರಿಗೆ ಹೆಸರಿಗೆ ಯಾವ ರಾಶಿ ಬರುತ್ತೆ, ಯಾವ ನಕ್ಷತ್ರ ಬರುತ್ತೆ, ಎಲ್ಲರೂ ಕೂಡ ಈಗ ಅವಶ್ಯಕವಾಗಿ ತಿಳ್ಕೊಂಬಿಟ್ಟಿರ್ತಾರೆ. ಹಾಗಾಗಿನೇ ನಾವು ದಿನನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಈ ಒಂದು ರಾಶಿ ಭವಿಷ್ಯ ಹೇಳುವಂಥದ್ದು. ಈ ದಿನ ಈ 12 ರಾಶಿಗಳ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ತಿಳ್ಕೊಳ್ಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದಿರುವುದು ಸೂಕ್ತ ಅಂತ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಏನಾದರೂ ಪ್ರಯಾಣ ಇತ್ತು, ದೂರದ ಪ್ರಯಾಣನೋ ಅಥವಾ ಎಲ್ಲೋ ಒಂದು ಹತ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಹೋಗಬೇಕು ಅಂದರೆ ನೋಡಿ, ಜಾಗೃತಿಯಿಂದ ಹೋಗಬೇಕಾಗುತ್ತೆ. ವಾಹನದಲ್ಲಿ ಏನೋ ಅಪಘಾತಗಳಾಗುವಂಥದ್ದು ಅಥವಾ ಏನೋ ಒಂದು ತೊಂದರೆಗಳಾಗುವಂಥದ್ದು, ತೊಡಕುಗಳಾಗುವಂಥದ್ದು ಕೂಡ ಗೋಚರ ಫಲದಲ್ಲಿ ಇರೋದ್ರಿಂದ ಏನು ಮಾಡಬೇಕು, ನೀವು ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ವೈದ್ಯ ವೃತ್ತಿ ಹಾಗೂ ಸಿನಿಮಾ ಕ್ಷೇತ್ರದವರಿಗೆ ಉತ್ತಮ ದಿನ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಯಾರೆಲ್ಲ ವೈದ್ಯಕೀಯದಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು, ಮುಂದೋಗಬೇಕು ಅಂದ್ಕೊಂಡಿರ್ತೀರ, ಅವ್ರಿಗೂ ಕೂಡ ತುಂಬ ಉತ್ತಮ ದಿನ ಅಂತ ಹೇಳ್ಬೋದು. ನೋಡಿ, ಮೇಷರಾಶಿಯವರಿಗೆ ಒಳ್ಳೆ ದಿನ ಅಂತ ಅಂದರೆ ಏನಾದರೂ ವೈದ್ಯಕೀಯವಾಗಿ ಕೆಲಸ ಕಾರ್ಯ ಮಾಡ್ಕೊಳ್ತಿರೋರಿಗೆ ಒಂದು ಬಡ್ತಿ ಸಿಗ್ಬೋದು ಅಥವಾ ವಿದ್ಯಾಭ್ಯಾಸದ ಅನುಕೂಲ ಆಗ್ಬೋದು. ಈ ಸಿನಿಮಾ ಕ್ಷೇತ್ರದವರಿಗೆ ಒಳ್ಳೆಯ ಅವಕಾಶಗಳು ಸಿಗ್ಬೋದು. ಈ ರೀತಿಯೆಲ್ಲ ಆಗುವಂತಹ ಸನ್ನಿವೇಶ ಈ ದಿನ ಎದುರಾಗುವಂಥದ್ದಿದೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ, ನಿಮ್ಮ ವಿರೋಧಿಗಳು ನಿಮ್ಮ ಸ್ನೇಹ ಬಯಸಿ ಬರುತ್ತಾರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ನಿಮ್ಮ ವಿರೋಧಿಗಳು ತುಂಬ ಕಷ್ಟ ಕೊಟ್ಟಿರ್ತಾರೆ, ನಿಮಗೆ ಏನೋ ತೊಂದರೆಗಳು ಮಾಡಿರ್ತಾರೆ, ಆದರೆ ಮತ್ತೆ ನಿಮ್ಮ ಸ್ನೇಹ ಬಯಸಿ ಬರುವಂಥದ್ದು. ನೋಡಿ, ವಿಶೇಷವಾಗಿರುವಂಥ ತಿಳ್ಕೊಬೇಕು. ಏನಾದರೂ ಅವರಿಂದ ಮತ್ತೆ ಅನಾನುಕೂಲ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಆ ಸ್ನೇಹವನ್ನು ಮಾಡಬಾರ್ದು. ಇಲ್ಲ ಅಂತಂದರೆ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಆಗಿರ್ಬೋದು, ಅವ್ರನ್ನ ನೀವು ಮುಂದುವರಿಸ್ಕೊಂಡು ಹೋಗೋ ರೀತಿ ಮಾಡ್ಕೊಳ್ಳಿ. ಯಾಕೆಂದರೆ ಗೋಚಾರ ಪರದಲ್ಲಿ ಏನಿದೆ, ಅವರು ವಿರೋಧಿಗಳಾಗಿದ್ರೂ ಕೂಡ ನಿಮ್ಮನ್ನು ಮತ್ತೆ ಅನುಸರಿಸಿ ಬರ್ತಾರೆ ಅಂತ ಜಾತಕ ಪರದಲ್ಲಿ ಇರೋದ್ರಿಂದ ನೋಡಿಕೊಂಡು ನೀವು ಮುಂದಿನ ಜಾಗೃತರಾಗಿರಬೇಕಾಗುತ್ತೆ. ಇನ್ನು ಆ ಕೃಷಿಕರಿಗೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಕೂಡ ಇರುವಂಥದ್ದು. ಯಾರೆಲ್ಲ ವೃಷಭ ರಾಶಿಯವರು ಕೃಷಿಕರಾಗಿರ್ತೀರಾ, ತೋಟಗಾರಿಕೆಯಲ್ಲಿ ನಿಮಗೆ ಲಾಭಾಂಶ ಕಂಡುಕೊಳ್ಬಹುದು. ನೀವು ಏನಾದರೂ ತೋಟದಲ್ಲಿ ಹೊಸದಾಗಿ ಏನೋ ಬೆಳೆ ಬೆಳಿಲಿಕ್ಕೇನೋ ಅಥವಾ ಏನೋ ಒಂದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ತೋಟಗಾರಿಕೆ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ಈ ದಿನ ಮನೆಯಲ್ಲಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುವಂಥದ್ದು. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ತುಂಬ ಎಲ್ಲೋ ಒಂದತ್ರ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀರಾ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ಆದರೆ ಮನೆಯಲ್ಲೇ ಕೆಲವರಿಗೆ ಗೌರವ ಕೊಡ್ತಾ ಇರಲ್ಲ. ಯಾಕಂದರೆ ನೀವು ಮಾಡುವಂತಹ ಕೆಲಸ ಯಾರಿಗೂ ಕೂಡ ಗೊತ್ತಿರಲ್ಲ. ಆದರೆ ಈ ದಿನ ನಿಮ್ಮನ್ನು ಗೌರವಿಸುವಂತಹ ಲಕ್ಷಣಗಳು ಕೂಡ ಗೋಚರ ಫಲದಲ್ಲಿ ಇದೆ. ನಿಮಗೂ ಕೂಡ ಮನೆಯಲ್ಲಿ ಅನುಕೂಲ ಆಗುತ್ತೆ, ನೆಮ್ಮದಿಯ ವಾತಾವರಣ ಕೂಡ ಈ ದಿನ ಇರುವಂಥದ್ದು. ಮಿಥುನ ರಾಶಿಯವರಿಗೆ ಆಸ್ತಿ ವಿವಾದಗಳಿಂದ ಆದಷ್ಟು ದೂರ ಇರಬೇಕಾಗುತ್ತೆ. ನೋಡಿ, ಆದರೆ ಯಾವುದೇ ರೀತಿಯ ಆಸ್ತಿ ವಿವಾದಕ್ಕೆ ನೀವು ಹೋಗಬಾರ್ದು ಅಂತ ಹೇಳ್ತಾ ಇದೆ. ಯಾವುದೋ ಒಂದು ವಿಚಾರ ಇರ್ಬೋದು, ಕುಟುಂಬದಲ್ಲಿ ಯಾವುದೊಂದು ಆಸ್ತಿ ವಿಚಾರವಾಗಿ ಜಗಳಗಳಾಗುತ್ತೆ. ಯಾಕಂದರೆ ಆಸ್ತಿ ಅಂತ ಬಂದ್ಬಿಟ್ರೆ ಕುಟುಂಬದಲ್ಲಿ ಆದಷ್ಟು ನಾವು ನೋಡಿದ್ದೀವಿ, ಕಲಹಗಳೇ ಜಾಸ್ತಿ ಇರುತ್ತೆ. ಅಂಥ ವಿಚಾರಗಳಿಗೆ ನೀವು ಈ ದಿನ ಹೋದರೆ ಅದರಿಂದ ತೊಂದರೆಗಳು ಅನುಭವಿಸ್ತೀರಾ. ಯಾವುದೇ ಆಸ್ತಿ ವಿಚಾರದಲ್ಲಿ ಮಾತುಕತೆ ಆಗಲಿ, ಸಂಧಾನ ಮಾಡಲಿಕ್ಕೂ ಕೂಡ ನೀವು ಈ ದಿನ ಹೋಗಬಾರ್ದು, ಅದರ ಕಡೆ ಗಮನವನ್ನೇ ಕೊಡಬಾರ್ದು ನೀವು ಮಿಥುನ ರಾಶಿಯವರು ಆಸ್ತಿ ವಿಚಾರದಲ್ಲಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ, ಈ ಬ್ಯಾಂಕಿಂಗ್ ಸಂಬಂಧಪಟ್ಟ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ಬ್ಯಾಂಕಿಂಗ್ ವಿಚಾರದಲ್ಲಿ ಏನಾದರೂ ಬ್ಯಾಂಕಿನಿಂದ ಹಣ ಪಡೆಯೋದಾಗಲಿ ಅಥವಾ ಏನೋ ಒಂದು ಬ್ಯಾಂಕಿಗೆ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ, ಯಾವುದೊಂದು ಬ್ಯಾಂಕಿನ ವಿಚಾರದಲ್ಲಿ ಕೆಲಸ ಕಾರ್ಯಗಳಿದ್ದರೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಏನೋ ಒಂದು ತೊಂದರೆನೋ ತೊಡಕೋ ಅಥವಾ ಏನೋ ಒಂದು ಆತಂಕ ಬರುವಂಥದ್ದು, ಕಷ್ಟ ಆಗುವಂಥದ್ದು ಕೂಡ ಗೋಚಾರ ಫಲದಲ್ಲಿ ಇರಿದೆ. ಹಾಗಾಗಿ ಅದನ್ನು ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಮಾಡಿಕೊಳ್ಬೇಕು. ಇನ್ನು ಕೈಗೊಂಡ ಕಾರ್ಯಗಳು ಯಶಸ್ವಿ ಆಗಲಿದೆ ಅಂತ ಹೇಳ್ತಾ ಇದೆ. ಬೇರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಾ. ಯಾವುದೋ ಒಂದು ಕೆಲಸ ತಗೊಳ್ಳಿ, ಈಗ ಮನೆ ಕಟ್ತಾ ಇರ್ತೀರ, ಅರ್ಧಂಬರ್ಧಾಗಿರುತ್ತೆ, ಅವು ಕೂಡ ಯಶಸ್ವಿ ಆಗುತ್ತೆ. ಮುಂದೆ ಒಳ್ಳೆ ದಿನಗಳು ಬರುವಂಥದ್ದು. ನೀವು ಯಾವುದೇ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಕೂಡ ಅನುಕೂಲ ಆಗುತ್ತೆ. ಯಶಸ್ಸನ್ನು ಕೂಡ ನೀವು ಈ ದಿನ ಕರ್ಕಾಟಕ ರಾಶಿಯವರು ಪಡಿಬಹುದು. ಇನ್ನು ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕಾಗುತ್ತೆ. ನೋಡಿ, ಕಟಕ ರಾಶಿಯವರು ತಿಳ್ಕೋಬೇಕು ಆರೋಗ್ಯದ ವಿಚಾರದಲ್ಲಿ. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಸಹ, ಕೆಲವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ, ನೋಡ್ಕೊಳ್ಳಿ ಅಂತ. ಯಾಕಂದರೆ ನೀವು ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ನಾವು ಗಮನ ಕೊಟ್ಟು ಅದನ್ನು ಬೇಗ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಇಲ್ಲಾಂದರೆ ಕಷ್ಟಗಳು ಅನುಭವಿಸ್ತೀರ ಅಂತಲೂ ಕೂಡ ಹೇಳ್ತಾ ಇದೆ ಈ ದಿನ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ, ಹೊಸ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನಗಳ ಒಳ್ಳೆಯ ಸಮಯ ಅಂತ. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಗುರುಬಲ ಬರುವಂತಹ ಸಮಯಗಳು ತುಂಬ ವಿಶೇಷವಾಗಿರುವಂಥದ್ದು. ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತಿಂದ ಮನಸ್ಸು ಮಾಡಿ. ಯಾಕಂದರೆ ಸುಮ್ಮನೆ ಕೂರ್ತಾ ಹೋದರೆ ಕಷ್ಟ ಆಗ್ತಿರುತ್ತೆ. ಯಾಕಂದರೆ ಮುಂದಿನ ದಿನಗಳು ಅಷ್ಟಮ ಶನಿ ಕೂಡ ಬರುವಂಥದ್ದು, ಕಷ್ಟದ ವಾತಾವರಣ ಇರುತ್ತೆ. ಗುರುಬಲ ಇದ್ರೂ ಕೂಡ ಅಷ್ಟಮ ಶನಿ ತೊಂದರೆಗಳು ಅನುಭವಿಸ್ತೀರಾ. ಸಿಂಹರಾಶಿಯವ್ರಿಗೆ ಅನುಕೂಲ ಆಗುತ್ತೆ. ಯಾವುದೇ ಯೋಜನೆ ಮಾಡಬೇಕಾದ್ರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬನ್ನಿ, ಅನುಕೂಲ ಆಗುವಂಥದ್ದು. ಅನುಷ್ಠಾನಗಳು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಪತ್ರಿಕೆ
ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗೌರವ ಕೂಡ ದೊರಕುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಈ ಪತ್ರಿಕಾ ರಂಗದಲ್ಲಿ ಯಶಸ್ವಿ ಆಗಲಿಕ್ಕೆ ಅನುಕೂಲಗಳು ಕೂಡ ಆಗುತ್ತೆ, ಗೌರವ ಕೂಡ ಸಿಗುವಂಥದ್ದು ನೋಡ್ಬೋದು. ಪತ್ರಿಕಾ ರಂಗದಲ್ಲಿ ಯಾರೆಲ್ಲ ನೀವು ತೊಡಗಿಸ್ಕೊಂಡು ಇದರಲ್ಲೇ ನೀವು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರು ಕೂಡ ಅನುಕೂಲಗಳಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಮುಖ್ಯ ಕೆಲಸವೊಂದರಲ್ಲಿ ಪ್ರಯತ್ನ, ನಿಮಗೆ ಹೆತ್ತವರ ನೆರವು ದೊರೆಯಲಿದೆ ಅಂತ ಹೇಳ್ತೇನೆ ನೋಡಿ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಯಾವುದೋ ತುಂಬ ಮುಖ್ಯವಾಗಿ ತುಂಬ ಇಂಪಾರ್ಟೆಂಟ್ ಯಾವ್ದು ಇರುತ್ತೆ ಮನುಷ್ಯನಿಗೆ, ಒಂದು ವ್ಯಾಪಾರ ಉದ್ಯೋಗ ಅಥವಾ ಒಂದು ಎಜುಕೇಷನ್ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಅಥವಾ ನೋಡಿ ಯಾವುದೋ ಮದುವೆ ವಿಚಾರದಲ್ಲಿ ನೋಡಿ, ಹೆತ್ತವರ ಸಹಾಯ ಕೂಡ ನಿಮಗೆ ಈ ದಿನ ಸಿಗುವಂಥದ್ದು. ಯಾವುದೋ ವಿಚಾರದಲ್ಲಿ ಕಷ್ಟ ಆಗ್ತಾ ಇರುತ್ತೆ, ಮನೆಯವ್ರು ನಿಮ್ಗೆ ಇಷ್ಟಪಡ್ತಾ ಇರಲ್ಲ, ಬೇಡ ಅಂತ ಇರ್ತಾರೆ, ಆದರೆ ಇದನ್ನ ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ, ಹೆತ್ತವರ ಸಹಾಯ ಕೂಡ ಸಿಗುವಂಥದ್ದು. ಮುಂದಿನ ಒಳ್ಳೆ ದಿನಗಳು ಕೂಡ ನೀವು ನೋಡ್ತೀರಾ ಕನ್ಯಾ ರಾಶಿಯವರು. ಇನ್ನು ದೂರದ ಪ್ರಯಾಣ ಕೂಡ ಎದುರಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ನೋಡಿ. ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ಕೆಲವೊಂದು ಪ್ರಯಾಣ ಮಾಡುವ ಅವಕಾಶಗಳು ಕೂಡ ಇರುತ್ತೆ, ಪ್ರಯಾಣ ಮಾಡ್ಕೊಳ್ಳಿ. ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ದೂರದ ಪ್ರಯಾಣ ಮಾಡಬೇಡಿ ಕಷ್ಟ ಆಗುತ್ತೆ ಅಂತ, ಆದರೆ ಇದನ್ನ ದೂರದ ಪ್ರಯಾಣದಲ್ಲಿ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೀವು ಕೂಡ ನೇರವಾಗಿ ಗುರೂಜಿಯವರನ್ನ ಭೇಟಿ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅವರ ಕಚೇರಿಯ ವಿಳಾಸವನ್ನ ಕೂಡ ತೆಗೆದುಕೊಳ್ಳಬಹುದಾಗಿದೆ. ಅವರ ಜೊತೆ ನಿಮ್ಮ ಸಮಸ್ಯೆಗಳು ಏನೇ ಇರಬಹುದು ಅಥವಾ ಶುಭ ಮುಹೂರ್ತಗಳು ಏನೇ ಇರಬಹುದು, ಶುಭ ಮುಹೂರ್ತಗಳಿಗೋಸ್ಕರ ಆದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಈ ದಿನ ಈ ತುಲಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ ನೋಡುವಂಥದ್ದು. ಈ ದಿನ ಯಾರಿಗಾದರೂ ಹಣ ಕೊಟ್ಟರೆ ವಾಪಸ್ ಬರಲ್ಲ ಅಂತ ಹೇಳ್ತಾ ಇದೆ ನೋಡಿ. ತುಲಾ ರಾಶಿಯವರು ಅವಶ್ಯಕವಾಗಿ ತಿಳ್ಕೋಬೇಕು, ಹಣದ ವಿಚಾರವಾಗಿ ಕಷ್ಟ ಅನುಭವಿಸ್ತೀರಾ ಅಂತ. ಈ ದಿನ ಏನಾದರೂ, ಯಾಕಂದರೆ ಪೌರ್ಣಮಿ ದಿನ, ಇದನ್ನ ಬುಧವಾರ ಬಂದಿರುವಂಥದ್ದು, ಏನಾದರೂ ಹಣ ಯಾರಿಗಾದ್ರೂ ಕೊಟ್ಟರೆ ಬರಲ್ಲ ಅಂತ ಹೇಳುತ್ತೆ. ಈಗ ಸಾಮಾನ್ಯವಾಗಿ ಯಾರು ಕೂಡ ಇದನ್ನ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಹಣವನ್ನು ಕೊಡಲ್ಲ, ನಾವು ಸಾಮಾನ್ಯ ನೋಡಿರ್ತೀವಿ. ಆದರೆ ಇದನ್ನ ನೋಡಿ ತುಲಾರಾಶಿಯವರಿಗೆ ಹೆಚ್ಚಿನ ಜಾಗೃತರಾಗಿರಬೇಕು. ಹಣ ಕೊಟ್ಟರೆ, ಯಾಕಂದರೆ ಲಕ್ಷ್ಮಿ ನಿಮ್ಮ ಕೈಯಿಂದ ಹೋಯ್ತು ಅಂತಂದರೆ ಮತ್ತೆ ಬರಲ್ಲ ಅಂತ ಹೇಳುತ್ತೆ. ಇದನ್ನ ಅವಶ್ಯಕವಾಗಿ ತಿಳ್ಕೊಬೇಕು ತುಲಾರಾಶಿಯವರು. ಹಣದ ವಿಚಾರವಾಗಿ ಜಾಗೃತರಾಗಿರಿ, ಯಾರಿಗೆ ಹಣಕಾಸು ಕೊಡುವಂತಹ ಇದನ್ನು ಮಾಡ್ಕೊಳ್ಬೇಡಿ ಅಂತ ಕೂಡ ಹೇಳುವಂಥದ್ದು. ಇದರ ಜೊತೆ ಹಾಗೆ ಸಹೋದರರಿಂದ ನೆಮ್ಮದಿ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾ ಇದೆ. ನಿಮ್ಮ ಸಹೋದರರಿಂದ ಕಷ್ಟ ಅನುಭವಿಸ್ತೀರಾ, ಯಾವುದೋ ಒಂದು ವಿಚಾರದಲ್ಲಿ ಸುಮ್ಮನೆ ಕಿರಿಕಿರಿನೋ ಜಗಳಗಳಾಗುವಂಥದ್ದು, ಮನೆಯಲ್ಲಿ ವಿರಸದ ವಾತಾವರಣ ಕೂಡ ಸೃಷ್ಟಿ ಆಗುವಂಥದ್ದು ಇರುತ್ತೆ ಸಹೋದರರಿಂದ. ಅದಕ್ಕಾಗಿ ನೀವೇನು ಮಾಡ್ಕೊಳ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಮಾತುಕತೆ ಆಗಲಿ ಅಥವಾ ಸಹೋದರ ಜೊತೆ ಏನೊಂದು ವ್ಯಾಪಾರ ಉದ್ಯೋಗನೋ ಏನೋ ಒಂದು ಮಾಡ್ತಾ ಇರಬೇಕಾದ್ರೂ ಕೂಡ ಸ್ವಲ್ಪ ಜಾಗೃತರಾಗಿ ದಿನವನ್ನು ಕಳಿಬೇಕಾಗುತ್ತೆ ಸಹೋದರರ ವಿಚಾರವಾಗಿ ಈ ದಿನ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಪ್ರತಿಯೊಂದು ವಿಷಯದಲ್ಲಿ ಶಾಂತಿಯಿಂದ ನಿರ್ವಹಿಸುವುದು ತುಂಬ ಅಗತ್ಯ ಅಂತ ನೋಡಿ. ವಿಶೇಷವಾಗಿರುವಂಥದ್ದು ವೃಶ್ಚಿಕ ರಾಶಿಯವರು ಶಾಂತ ರೀತಿಯಿಂದ ವರ್ತನೆ ಮಾಡಬೇಕು. ನೀವು ಯಾವುದೊಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ, ಆಗಿರಲ್ಲ, ಅದಕ್ಕೆ ಕೋಪ ಮಾಡ್ಕೊಳ್ಳುವಂಥದ್ದು ಅಥವಾ ಬೇಗ ಕೆಲಸ ಆಗಬೇಕು ಅಂತ ಹೇಳಿ ನೀವು ಅಂದ್ಕೊಂಡ್ರೆ ಕೆಲಸ ಕಾರ್ಯಗಳಲ್ಲಿ ವಿಘ್ನನೇ ಬರುತ್ತೆ. ಹಾಗಾಗಿ ಸ್ವಲ್ಪ ಶಾಂತ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ತುಂಬ ಇನ್ನೂ ವಿಶೇಷವಾಗಿ ನೀವು ಶಾಂತ ರೀತಿಯಿಂದ ಇರಬೇಕು. ಯಾಕಂದರೆ ಅಲ್ಲೇ ತುಂಬ ಜಾಸ್ತಿ ಕಿರಿಕಿರಿ ಆಗ್ತಾ ಇರುತ್ತೆ ಸಹೋದ್ಯೋಗಿಗಳ ಜೊತೆ ಆಗಲಿ ಅಥವಾ ಯಾರೋ ಒಬ್ಬರು ಕೆಲವರಿಗೆ ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ನಮ್ಮ ಸುತ್ತಮುತ್ತ ನಮ್ಮವರೇ ಹಿತಶತ್ರುಗಳು ಅಂತ ಇರ್ತಾರೆ, ಅವರಿಂದ ತೊಂದರೆಗಳು ಒಳಗಾಗುವಂಥ ಲಕ್ಷಣಗಳು ಗೋಚಾರ ಫಲದಲ್ಲಿ ಜಾಸ್ತಿ ಇರೋದ್ರಿಂದ ಇವತ್ತು ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ವೃಶ್ಚಿಕ ರಾಶಿಯವರು. ಇನ್ನು ಆರ್ಥಿಕ ಒತ್ತಡಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಹಣಕಾಸಿನ ವ್ಯವಹಾರಗಳ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳ್ತಾ ಇದೆ ನೋಡಿ. ಆರ್ಥಿಕವಾಗಿ ಕೂಡ ನೀವು ನಷ್ಟ ಹೊಂದ್ತೀರಾ ಅಂತ ಹೇಳ್ತಾ ಇದೆ. ಹಣಕಾಸಿನ ವಿಚಾರವಾಗಿ ಹಿಡಿತಾ ಇರಬೇಕು ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಆಗಲಿ ಅಥವಾ ಯಾವುದೊಂದು ಕೆಲಸ ಕಾರ್ಯದ ವಿಚಾರವಾಗಿ ಆಗಲಿ ಸ್ವಲ್ಪ ಕಷ್ಟದ ವಾತಾವರಣ ಇದನ್ನೇ ಇರುವಂಥದ್ದು, ಸ್ವಲ್ಪ ನೋಡ್ಕೊಳ್ಬೇಕು. ಆರ್ಥಿಕವಾಗಿ ಸಂಕಷ್ಟದಲ್ಲಿ ಏನಾದರೂ ಸಿಲುಕಿದ್ರೆ ಹಣದ ವಿಚಾರವಾಗಿ ವ್ಯವಹಾರಗಳನ್ನು ಇದನ್ನು ನೀವು ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ದುಡ್ಡಿನ ವಿಚಾರ, ಏನಾದರೂ ಹಣ ಕೊಡೋದು ಅಥವಾ ನೀವು ಸಾಲವಾಗಿ ತಗೊಂಡ್ರು ಕೂಡ ಕಷ್ಟ ಅಂತ, ಯಾಕಂದರೆ ಎಲ್ಲೋ ಸಾಲ ತೊಗೊಂಡ್ಬಿಟ್ರೆ ತೀರಿಸ್ಲಿಕ್ಕೂ ಕೂಡ ಆಗಲ್ಲ. ಈ ರೀತಿ ಕಷ್ಟವನ್ನು ಅನುಭವಿಸ್ತೀರಾ ವೃಶ್ಚಿಕ ರಾಶಿಯವರು. ಈ ದಿನವನ್ನು ಜಾಗೃತರಾಗಿ ದಿನವನ್ನು ಕಳೆಯಬೇಕಾಗುತ್ತೆ. ಇದರ ಜೊತೆ ವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಕಷ್ಟ ಇದ್ದಾಗಲೇ ಕೂಡ ನಾವು ದೇವರಲ್ಲಿ ಆರಾಧನೆ ಮೊರೆ ಹೋದಾಗ ನಮಗೆ ಅನುಕೂಲಗಳಾಗುತ್ತೆ. ಹಾಗಾಗಿ ಬುಧವಾರ ಒಳ್ಳೆಯ ದಿನ, ವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳಿ. ವಿಷ್ಣು ದೇವರು ಎಲ್ಲಾದರೂ, ಈಗ ನೋಡಿ ವಿಷ್ಣು ಅಂತಂದರೆ ಆಂಜನೇಯ ಮಾಡ್ಬೋದು ಅಥವಾ ರಾಮರು ಮಾಡ್ಬೋದು, ಕೃಷ್ಣ, ವೆಂಕಟೇಶ್ವರ ಸ್ವಾಮಿ, ಯಾರನ್ನಾದರೂ ಒಂದು ಆರಾಧನೆನೋ ಒಂದು ದೇವರ ಜಪನೋ ಮಾಡ್ಕೊಳ್ಳಿ. ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ.
ಇನ್ನು ಧನುರಾಶಿ ಅವ್ರಿಗೆ ನೋಡಿದಾಗ ಈ ದಿನ ಮಕ್ಕಳಿಗೆ ಹೆಚ್ಚಿನ ಪ್ರೀತಿ ತೋರಿಸುವುದು ತುಂಬಾ ಅಗತ್ಯ ಅಂತ. ನೋಡಿ, ಯಾರೆಲ್ಲ ಧನುಸು ರಾಶಿಗಳು ಇರ್ತೀರಾ, ಮಕ್ಕಳ ಮೇಲೆ ಸ್ವಲ್ಪ ಕಾಳಜಿ ಇರಬೇಕು, ಪ್ರೀತಿ ತೋರಿಸ್ಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ತುಂಬಾ ಇಂಟಲ್ ಇರ್ತಾರೆ, ಸ್ವಲ್ಪ ಬುದ್ಧಿಶಕ್ತಿ ಜಾಸ್ತಿ ಇರುವಂಥದ್ದು. ಮಕ್ಕಳಲ್ಲಿ ಯಾವಾಗ ನೀವು ಜಾಸ್ತಿ ಜಾಗೃತರಾಗಿರ್ತೀರಾ, ಎಚ್ಚರಿಕೆಯಿಂದ ಇರ್ತೀರಾ, ಅವ್ರ ಮೇಲೆ ಜಾಸ್ತಿ ನೀವು ಪ್ರೀತಿ ತೋರಿಸ್ತೀರಾ, ಅದು ನಮಗೆ ದ್ವಿಗುಣವಾಗಿ ಬರುತ್ತೆ. ಈಗಂದ್ರೆ ಅವ್ರನ್ನ ನಿರಾಕರಣೆ ಮಾಡಿದ್ರೆ ಅದರಿಂದ ಅನಾನುಕೂಲಗಳು ಜಾಸ್ತಿ ಆಗುವಂಥದ್ದು. ಹಾಗಾಗಿ ನೋಡ್ಕೊಳ್ಬೇಕು ಮಕ್ಕಳ ವಿಚಾರದಲ್ಲಿ. ಕುಟುಂಬದಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಇರುತ್ತೆ ಅಂತ ನೋಡಿ. ಯಾವಾಗ ಮಕ್ಕಳ ಜೊತೆ ನಮ್ಮ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಕೂಡ ನೆಮ್ಮದಿ ಇರುತ್ತೆ, ನೆಮ್ಮದಿಯ ವಾತಾವರಣ ಇರುವಂಥದ್ದು ಈ ರೀತಿ ಆಗುತ್ತೆ. ಹಾಗಾಗಿ ಇದನ್ನು ಅವಶ್ಯಕವಾಗಿ ತಿಳ್ಕೋಬೇಕು ನೀವು ಧನುಸ್ಸು ರಾಶಿಯವರು. ಕುಟುಂಬದವರ ಜೊತೆ ಪ್ರೀತಿಯಿಂದ ದಿನವನ್ನು ಕಳೆಯಿರಿ, ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಯಾಕಂದರೆ ಎಲ್ಲೋ ವ್ಯಾಪಾರ ಉದ್ಯೋಗದಲ್ಲಿರುವ ಕಷ್ಟ ನಷ್ಟ ಅಲ್ಲಿರುವ ಎಲ್ಲ ತಗೊಂಬಂದು ಮನೇಲಿ ಹಾಕ್ಬಿಡ್ತೀರಾ. ಅದರದ್ದೆಲ್ಲ ಕೋಪ ಎಲ್ಲ ತೊಗೊಂಬಂದು ಮನೇಲಿ ಹಾಕಿದಾಗ ಏನಾಗ್ಬಿಡುತ್ತೆ, ಮನೆಯಲ್ಲೂ ಕೂಡ ಶಾಂತಿ ಕದಡುತ್ತೆ, ಆ ಶಾಂತಿ ನೆಲೆಸುತ್ತೆ. ಹಾಗಾಗಿ ಮನೆಯಲ್ಲಿ ನೆಮ್ಮದಿಯಿಂದ ಇರಿ, ಅನುಕೂಲಗಳು ಕೂಡ ನಿಮಗೆ ಸೃಷ್ಟಿಯಾಗುವಂಥದ್ದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ನಿರುದ್ಯೋಗಿಗಳಿಗೆ ಶೀಘ್ರದಲ್ಲಿ ಉತ್ತಮ ಅವಕಾಶಗಳು ಕೂಡ ದೊರೆಯುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ಮಕರ ರಾಶಿಯವರು ನಿರುದ್ಯೋಗದಿಂದ ಬಳಲ್ತಾ ಇರ್ತೀರಾ, ತುಂಬ ಚೆನ್ನಾಗಿ ಕೆಲಸ ಮಾಡೋವಂಥ ಇದಿರುತ್ತೆ, ನೀವು ಓದ್ಕೊಂಡಿರ್ತೀರಾ, ನಿಮಗೆಲ್ಲ ಒಂದು ಯೋಗ್ಯತೆ ಇದ್ದರೂ ಕೂಡ ಕೆಲವರಿಗೆ ಉದ್ಯೋಗ ಸಿಗ್ತಾ ಇರಲ್ಲ, ಅವರ ಯೋಗ್ಯತೆಗೆ ತಕ್ಕಂತಹ ಕೆಲಸ ಕಾರ್ಯ ನಿಮಗೆ ಸಿಗ್ತಾ ಇರಲ್ಲ. ಹಾಗಾಗಿ ಮನೇಲಿ ಇರ್ತೀರಾ, ಅವರಿಗೆ ಈ ದಿನ ನೋಡಿ ತುಂಬ ವಿಶೇಷವಾಗಿರುವಂಥದ್ದು ಅವಕಾಶಗಳು ಕೂಡ ದೊರಕುತ್ತೆ, ನಿಮಗೆ ಅರಸಿ ಬರುವಂಥದ್ದು ಯಾವುದೋ ಒಂದು ಕೆಲಸ ಸಿಗುತ್ತೆ, ಅದನ್ನು ಮಾಡ್ಕೊಂಡು ಮುಂದುವರಿರಿ, ಅನುಕೂಲಗಳು ಕೂಡ ಮುಂದಿನ ದಿನಗಳು ನೋಡ್ಬೋದು ನೀವು ಮಕರ ರಾಶಿಯವರು. ದಿನಬಳಕೆಯ ವಸ್ತುಗಳ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಆಗುವಂಥದ್ದು. ಯಾರೆಲ್ಲ ಈ ವ್ಯಾಪಾರಸ್ಥರಿರ್ತೀರಾ, ದಿನಬಳಕೆ ವಸ್ತು ವ್ಯಾಪಾರ ಮಾಡ್ತಾ ಇರ್ತೀರಾ, ಲಾಭಾಂಶ ಹೆಚ್ಚಾಗುವಂಥದ್ದು. ಕಷ್ಟ ಆಗಿದ್ದರೆ ಹಿಂದಿನ ದಿನಗಳು ಈ ಮಕರ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಏನಾದರೂ ವ್ಯಾಪಾರ ಆಗಿರಲ್ಲ, ಆದರೂ ಕೂಡ ಧನಾಗಮ ಆಗಿರಲ್ಲ, ಲಾಭ ನಿಮಗೆ ನಿರೀಕ್ಷಿತ ಲಾಭ ಇರಲ್ಲ. ಆದರೆ ಈ ದಿನ ನೋಡಿ ಅನುಕೂಲ ಆಗುತ್ತೆ, ನಿಮಗೆ ನಿರೀಕ್ಷಿತ ಲಾಭವನ್ನು ಕೂಡ ನೀವು ದಿನಬಳಕೆ ವಸ್ತುಗಳ ಮೇಲೆ ತಗೋಬೋದಾಗಿದೆ ಈ ದಿನ ವಿಶೇಷವಾಗಿರುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನ ನೀವು ಅಂದುಕೊಂಡದ್ದನ್ನು ಸಾಧಿಸುತ್ತೀರಿ ಅಂತ ಹೇಳ್ತಾ ಇದೆ. ನೋಡಿ, ಕುಂಭರಾಶಿಯವರಿಗೆ ಒಳ್ಳೆ ದಿನ. ಯಾವುದೋ ಒಂದು ಕೆಲಸ ಕಾರ್ಯ ಅನ್ಕೊಂಬಿಟ್ಟಿರ್ತೀರಲ್ವ, ಸಾಧನೆ ಮಾಡ್ತೀರಾ ಇವತ್ತು. ಯಾಕಂದರೆ ಅದ್ರ ಕಡೆ ಗಮನವನ್ನು ಕೊಡಿ, ಯಾವುದೇ ಅಡ್ಡಿ ಆತಂಕ ಬಂದರೂ ಕೂಡ ಅದನ್ನು ತಲೆ ಕೆಡಿಸ್ಕೋಬೇಡಿ, ಮುನ್ನುಗ್ಗಿ ಎಲ್ಲ ಕಾರ್ಯಗಳು ಕೂಡ ಈ ದಿನ ಯಶಸ್ವಿ ಆಗುತ್ತೆ. ಯಾವುದೇ ವಿಚಾರದಲ್ಲಿ ತಗೊಳ್ಳಿ, ನೀವು ಮನೆಯಲ್ಲಿ ಕುಟುಂಬದಲ್ಲಿ ಹಣಕಾಸಿನ ವಿಚಾರ, ಮದುವೆ ವಿಚಾರ, ಯಾವುದಾದ್ರೂ ಕೂಡ ನೀವು ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಈ ದಿನ ಕುಂಭರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಸಿಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ, ಏನಾದರೂ ಎಜುಕೇಷನ್ನು ಯಾವುದೋ ಒಬ್ಬರು ಇನ್ನೂ ಉನ್ನತ ಮಟ್ಟಕ್ಕೆ ಎಜುಕೇಷನ್ ಮಾಡಬೇಕು, ಓದಬೇಕು ಅಂದ್ಕೊಂಡಿದ್ರು ಕೂಡ ತುಂಬ ಒಳ್ಳೆಯ ದಿನಗಳು, ಸಾಧನೆ ಮಾಡ್ತೀರಾ, ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಕುಂಭರಾಶಿಯವರು. ಇನ್ನು ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಸಾಧ್ಯತೆ ಅವಕಾಶಗಳು ಕೂಡ ಇರುವಂಥದ್ದು. ನೋಡಿ, ಹಣ ಬರುವಂತಹ ನಿರೀಕ್ಷೆ ಕೂಡ ಮಾಡ್ಬೋದು ನೀವು ಈ ದಿನ. ಅನಿರೀಕ್ಷಿತವಾಗಿ ಯಾರಿಗಾದ್ರೂ ಹಣ ಕೊಟ್ಟು ಕಳ್ಕೊಂಡ್ಬಿಟ್ಟಿದ್ರೆ ಅವ್ರು ಕೊಡ್ತಾ ಇರಲ್ಲ, ಮತ್ತೆ ಸಿಕ್ಕೇ ಇರಲ್ಲ ಮನುಷ್ಯ, ಮತ್ತೆ ನಿಮಗೆ ಹಣ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಯಾವುದೋ ಒಂದು ವಿಧವಾಗಿ ಹಣದ ಒಳಹರಿವು ಕೂಡ ನಿಮ್ಗೆ ಈ ದಿನ ಹೆಚ್ಚಾಗುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮನೆಗೆ ಬಂಧು ಮಿತ್ರರ ಆಗಮನ. ನೋಡಿ, ಯಾರೆಲ್ಲ ಮೀನರಾಶಿಗಳು ಇರ್ತೀರ, ಬಂಧು ಮಿತ್ರರ ಆಗಮನದ ನಿರೀಕ್ಷೆ ಮಾಡ್ಬೋದು. ಯಾರೋ ಒಬ್ಬರು ನಿಮಗೆ ಇಷ್ಟ ಮಿತ್ರರು ಮನೆಗೆ ಬರುವಂಥದ್ದು, ಇದರ ಜೊತೆ ದೀರ್ಘ ಕಾಲದಿಂದ ಸಮಸ್ಯೆ ತೊಂದರೆಗಳಿಗೆ ನಿವಾರಣೆ ಕೂಡ ಆಗುತ್ತೆ ಅಂತ ಹೇಳ್ತೀರಾ. ತುಂಬ ದಿವಸದಿಂದ ಯಾವುದೊಂದು ಕಷ್ಟಪಡ್ತಾ ಇರ್ತೀರಾ, ಯಾವುದೊಂದು ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ. ನೋಡಿ, ಒಂದು ಸಮಸ್ಯೆ ಅಂತಂದರೆ ಹಣದ ವಿಚಾರವೇ ಅಲ್ಲ, ಆರೋಗ್ಯ ದೃಷ್ಟಿಯಿಂದನೂ ನೋಡಬೇಕು, ಕುಟುಂಬದ ದೃಷ್ಟಿಯಿಂದನೂ ನೋಡಬೇಕು, ವ್ಯಾಪಾರ ಉದ್ಯೋಗ ದೃಷ್ಟಿಯಿಂದನೂ ಕೂಡ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು, ನಿವಾರಣೆ ಆಗುವಂತಹ ಲಕ್ಷಣಗಳು ಕೂಡ ಇದನ್ನ ಮೀನರಾಶಿಯವರಿಗೆ ಇರುವಂಥದ್ದು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡುವುದಾದ್ರೆ ಇಂದಿನ ವಿಶೇಷತೆಯಲ್ಲಿ ಸಂಕಲ್ಪದ ಮಹತ್ವದ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗೋದು ಯಾವಾಗಲೂ ಕೂಡ ಹೋಗ್ತಾ ಇರ್ತೀವಿ, ಹಾಗೆ ಪೂಜೆ ಅರ್ಚನೆ ಇದನ್ನೆಲ್ಲ ಕೂಡ ಮಾಡಿಸ್ತಾ ಇರ್ತೀವಿ. ಆದರೆ ಪೂಜೆ ಅರ್ಚನೆ ಮಾಡಿಸುವ ಮುನ್ನ ಸಂಕಲ್ಪವನ್ನ ಮಾಡ್ಕೊಳ್ಳಿ ಅಂತ ಅಲ್ಲಿ ಅರ್ಚಕರು ಹೇಳ್ತಾರೆ. ಹಾಗಾದ್ರೆ ಸಂಕಲ್ಪ ಯಾಕೆ ಮಾಡ್ಕೊಳ್ಬೇಕು, ಸಂಕಲ್ಪವನ್ನ ಹೇಗೆ ಮಾಡ್ಕೊಳ್ಬೇಕು, ಸಂಕಲ್ಪವನ್ನ ಮಾಡೋದ್ರಿಂದ ಆಗುವಂತಹ ಅನುಕೂಲಕರಗಳಾದ್ರೂ ಏನು, ಇದ್ರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿ, ಸಂಕಲ್ಪ ತುಂಬ ಮುಖ್ಯ ಅಂತ. ನೋಡಿ, ಯಾವುದೇ ಒಂದು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಅಥವಾ ನೀವು ಹೇಳಿದ್ರೆ ಯಾವಾಗಲೇ ದೇವಸ್ಥಾನಗಳಿಗೆ ಹೋದರೆ ಸಂಕಲ್ಪ ಮಾಡಿಸ್ತಾರೆ ಅಂತ. ನೋಡಿ, ಅರ್ಥವಿಲ್ಲದ ಪೂಜೆ ವ್ಯರ್ಥ ಅಂತ. ಯಾವಾಗ ನಾವು ತಿಳಿದು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತೀವಿ, ನಮಗೆ ಅನೇಕ ಫಲಗಳು, ಯಾಕಂದರೆ ನಾವು ಅನುಭವಿಸ್ತೀವಿ ಅದನ್ನು. ನಮ್ಗೆ ಅರ್ಥ ಆಗ್ಬಿಟ್ರೆ ಈ ರೀತಿ ಈಗ ಒಂದು ಗೃಹ ಪ್ರವೇಶ ಆಗಲಿ ಅಥವಾ ಯಾವುದೊಂದು ಶುಭ ಕಾರ್ಯ ಮಾಡ್ಕೊಂಡ್ರೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಕೆಲವರು ಪುಣ್ಯಾಹ ಮಾಡ್ತಾ ಇರ್ತಾರೆ, ಗಣಪತಿ ಪೂಜೆ ಮಾಡ್ತಾ ಇರ್ತಾರೆ, ಸುದರ್ಶನ ಹೋಮಗಳನ್ನು ಮಾಡ್ತಾ ಇರ್ತಾರೆ, ಕಳಶಾರಾಧನೆಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ತಿಳಿದು ಮಾಡಿದಾಗ ನಮ್ಗಿನ್ನೂ ತುಂಬ ಬೇಗ ಫಲಗಳು ಸಿಗುವಂಥದ್ದು, ಅನುಕೂಲಗಳು ಆಗ್ತಾ ಇರುತ್ತೆ. ಇದರ ಜೊತೆ ಸಂಕಲ್ಪ ತುಂಬ ಮುಖ್ಯ ಅಂತ. ನೋಡಿ, ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಸಂಕಲ್ಪವನ್ನು ಮಾಡಿಸ್ತಾ ಇರ್ತಾರೆ. ಯಾವ ರೀತಿ, ನಿಮ್ಮ ಗೋತ್ರ ಹೇಳಿ ಅಂತ ಕೇಳುವಂಥದ್ದು, ನಿಮ್ಮ ನಕ್ಷತ್ರ ಹೇಳಿ ಅಂತ ಹೇಳ್ತಾರೆ, ನಿಮ್ಮ ರಾಶಿ ಅಂದರೆ ಹೇಳಿ ಅಂತ ಹೇಳ್ತಾರೆ. ಯಾಕಂದರೆ ಯಾವ ಒಬ್ಬ ಮನುಷ್ಯ
ಮನುಷ್ಯ ಒಂದು ದೇವಸ್ಥಾನಕ್ಕೆ ಹೋದಾಗಲೇ ಆಗಲಿ ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡ್ತಿದ್ರು ಕೂಡ ಸಂಕಲ್ಪ ತುಂಬ ಮುಖ್ಯ ಅಂತ. ಸಂಕಲ್ಪ ಅಂದರೆ ಏನು? ಭಗವಂತನ ಬಳಿ ನಿವೇದನೆ ಮಾಡ್ಕೊಳ್ಳುವಂಥದ್ದು. ಅಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ದೇವರಿಗೆ ಹೋಗಿರ್ತೀವಿ, ನಾವು ಇಂಥ ಗೋತ್ರದವರು, ಇಂಥ ಹೆಸರಿನವರಾದ ನಾವು, ಇಂಥ ರಾಶಿಯವರಾದ ನಾವು, ನಿಮಗೆಲ್ಲ ಏನು ಕೋರಿಕೆಗಳಿದೆ, ಏನಕ್ಕೋಸ್ಕರ ಬಂದಿದ್ದೀರಪ್ಪ? ಈಗ ದೇವಸ್ಥಾನಕ್ಕೆ ಬಂದಿದ್ರೆ ಏನೋ ಒಂದು ಕೆಲವೊಬ್ಬರು ಏನೋ ಒಂದು ಮನೆಯಲ್ಲಿ ಅಶಾಂತಿ ನಿಲ್ಲಿಸಿರುತ್ತೆ, ಅಥವಾ ಯಾವುದೋ ಒಂದು, ಯಾಕಂದರೆ ನೋಡಿ, ದೇವರು ಅನ್ನುವ ಒಂದು ಅಸ್ತಿತ್ವ ಇಲ್ಲ ಅಂತಂದರೆ ನಮ್ಗೆ ಎಷ್ಟೋ ಕಷ್ಟಗಳು ಆಗ್ಬಿಡ್ತಿದ್ದು. ಈಗ ಎಷ್ಟೋ ನಾವು ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಕಷ್ಟಗಳನ್ನು ಅಥವಾ ನಮಗೆ ಪರಿಹಾರಗಳು ಬೇಕು ಅಂತಂದರೆ ನಾವು ಕೆಲವ್ರಿಗೆ ನೋಡಿ ಎಲ್ಲ ವಿಚಾರನೂ ನಾವು ಮನೇಲಿ ಹೇಳ್ಕೊಳ್ಲಿಕ್ಕಾಗಲ್ಲ, ಮತ್ತು ಕೆಲವು ವಿಚಾರಗಳು ಸ್ನೇಹಿತರು ಕೂಡ ಹತ್ರ ಕೂಡ ಹೇಳ್ಕೊಳಕ್ಕಾಗಲ್ಲ. ಕೆಲವೊಂದು ವಿಚಾರಗಳಲ್ಲಿ ತುಂಬ ಕಷ್ಟ ಅನುಭವಿಸ್ತಿರ್ತೀವಿ. ಅವೆಲ್ಲವಕ್ಕೂ ಒಂದೇ ಪರಿಹಾರ ದೇವರು ನಮಗೆ. ಅದಕ್ಕೋಸ್ಕರ ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ. ದೇವರಲ್ಲಿ ನಾವು ವಿಜ್ಞಾಪನೆ ಮಾಡುವಂಥದ್ದು, ಮನವಿ ಮಾಡಿಕೊಳ್ಳುವಂಥದ್ದು, ಭಗವಂತ ಇಂಥ ಗೋತ್ರದವರಾದ ನಾವು, ಇಂಥ ನಕ್ಷತ್ರದವರಾದ ನಾವು, ಇಂಥ ರಾಶಿಯವರಾದ ನಾವು ಇದಕ್ಕೋಸ್ಕರ ಇವತ್ತು ಬಂದಿದ್ದೀವಿ, ನಮಗೆ ಅನುಕೂಲ ಮಾಡಪ್ಪ. ಅದಕ್ಕೋಸ್ಕರನೇ ಸಂಕಲ್ಪವನ್ನು ಮಾಡಬೇಕು. ನೋಡಿ, ಆ ಸಂಕಲ್ಪದಲ್ಲೂ ಕೂಡ ತುಂಬ ವಿಶೇಷ. ನಾವೇನಾದರೂ ಈಗ ಹೊರಗಡೆ ಪೂಜೆಗಳು ಮಾಡ್ತಾ ಇದ್ವಿ ಅಂದ್ಕೊಳ್ಳಿ, ನಾವು ಒಂದೆಲ್ಲ ನದಿ ತೀರದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ಅಲ್ಲಿ ನಾವು ತುಂಬ ವಿಶೇಷವಾದ ಸಂಕಲ್ಪ ಮಾಡ್ತೀವಿ. ಇವತ್ತಿನ ಅಲ್ಲೂ ಕೂಡ ನಾವು ನಕ್ಷತಿ, ವಾರ, ನಕ್ಷತ್ರ ಎಲ್ಲವನ್ನೂ ಕೂಡ ಹೇಳ್ಕೊಳ್ತೀವಿ. ಯಾಕಂದರೆ ಶಾಸ್ತ್ರದಲ್ಲಿ ಹೇಳುತ್ತೆ ಇಂಥ ತಿಥಿಗಳಲ್ಲೇ ಪೂಜೆ ಮಾಡಬೇಕು. ಕೆಲವೊಂದು ಶುಭ ತಿಥಿ ಅಂತ ಇರುವಂಥದ್ದು, ಕೆಲವೊಂದು ಅಶುಭ ತಿಥಿ ಅಂತ ಇರುವಂಥದ್ದು, ಕೆಲವೊಂದು ಶುಭವಾರ ಮತ್ತು ಅಶುಭವಾರ ಅಂತಲೂ ಕೂಡ ಇದೆ. ನೋಡಿ, ಮಂಗಳವಾರಗಳು ನಾವು ಯಾವುದು ಶುಭ ಕಾರ್ಯ ಮಾಡಲ್ಲ ನಾವು, ಮತ್ತು ಶನಿವಾರಗಳು ಮಾಡಲ್ಲ. ಈ ರೀತಿಯಲ್ಲಿ ಇರುವಂಥದ್ದು. ಆ್ಯಕ್ಚುಲಿ ಈಗ ನಾವು ಹೇಳಬೇಕು ಅಂತಂದರೆ ನಮ್ಮ ಶಾಸ್ತ್ರ ರೀತಿಯ ಭಾನುವಾರನೂ ಕೂಡ, ಭಾನುವಾರ ರವಿವಾರನೂ ಕೂಡ ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತ ಅಲ್ಲ ಅಂತ ಹೇಳುತ್ತೆ, ಮಧ್ಯಮ ಫಲ ಅಂತ. ಯಾಕಂದರೆ ಈಗ ಏನಾಗ್ಬಿಡುತ್ತೆ, ಭಾನುವಾರಗಳು ಎಲ್ಲರಿಗೂ ಒಂದು ರಜಾದ ದಿನಗಳು ಅಂತೇಳಿ ಜಾಸ್ತಿ ಭಾನುವಾರಗಳೇ ಮದುವೆಗಳು ಇಟ್ಬಿಡ್ತಾರೆ. ಅದು ಮಧ್ಯಮ ಫಲ. ಅದು ಹೇಳಬೇಕು ಅಂತಂದರೆ ಮದುವೆಗೆ ಬುಧವಾರ, ಗುರುವಾರ, ಶುಕ್ರವಾರ ತುಂಬ ಒಳ್ಳೆಯ ದಿನಗಳು. ಈ ಹೋರಗಳಲ್ಲಿ ಮಾಡಿಕೊಂಡಾಗ ನಮಗೆ ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ. ಹಾಗಾಗಿನೇ ಈ ಸಂಕಲ್ಪದಲ್ಲಿ ನಾವು ಆ ನಕ್ಷತ್ರ, ತಿಥಿ, ವಾರ ಎಲ್ಲವನ್ನು ಕೂಡ ಹೇಳ್ಕೊಂಡು, ನಮ್ಮ ಗೋತ್ರ ನಕ್ಷತ್ರಗಳನ್ನು ಹೇಳ್ಕೊಂಡು ಏನಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀವಿ. ಈಗ ಒಂದು ಸತ್ಯನಾರಾಯಣ ವ್ರತ ಮಾಡ್ತಾ ಇರ್ತೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ? ಕೆಲವೊಬ್ಬರು ನೋಡಿ, ಏನೋ ಒಂದು ಕೆಲವರು ಸಂತಾನ ಆಗಿರಲ್ಲ, ಸಂತಾನಕ್ಕೋಸ್ಕರ ಮಾಡ್ಕೊಳ್ತಾ ಇರ್ತಾರೆ. ಕೆಲವರು ಏನೋ ಒಂದು ಮನೆಯಲ್ಲಿ ತುಂಬ ಕಷ್ಟ ಆಗಿರುತ್ತೆ, ಗುರುಗಳೇ ಮನೆಗೆ ದೃಷ್ಟಿ ದೋಷ ಆಗಿಬಿಡುತ್ತೆ, ಒಂದು ಹೋಮ ಮಾಡಿ ಅಂತಾರೆ. ವಾಸ್ತು ದೋಷ ಆಗಿರುತ್ತೆ, ಹೋಮ ಮಾಡಿ ಅಂತಾರೆ. ಆದರೆ ನಾವೆಲ್ಲ ಏನೋ ಗುರುಗಳು ಬಂದಿರ್ತಾರೆ, ಪುರೋಹಿತರು ಬಂದಿರ್ತಾರೆ, ಆ ಕಳಶಗಳು ಇಟ್ಟು ಅಲಂಕಾರ ಮಾಡಿರ್ತಾರೆ, ಏನೋ ವಿಜೃಂಭಣೆಗೆ ಮಾಡಿರ್ತಾರೆ. ಆದರೆ ಇವರು ಸುಮ್ಮನೆ ಯಾರನ್ನೋ ಬಂದವ್ರನ್ನ ಮಾತಾಡ್ಸ್ಕೊಳೋದು, ಆ ಕಡೆ ನೋಡ್ತಾ ಇರೋದು. ಎಲ್ಲೋ ಈಗ ಇಲ್ಲಿ ಕೂತಿದ್ದು ನಾವು ಎಲ್ಲಿ ಬೇಕಾದ್ರೆ ನಮ್ಮ ಮನಸ್ಸು ತುಂಬ ಚಂಚಲ, ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸಿದ್ದಾರೆ. ಅಂದರೆ ಮಂಗನಿಗೆ ಹೋಲಿಸಿರ್ತಾರೆ, ಮಂಗ ಒಂದತ್ರ ಇರಲ್ಲ ಕೋತಿ. ಆ ರೀತಿ ನಮ್ಮ ಮನಸ್ಸಂತೆ ನಾವು ಇಲ್ಲೇ ಇದ್ರೂ ಕೂಡ ಎಲ್ಲೋ ಹೋಗಿರ್ತೀವಿ ದೂರ. ಇವತ್ತು ಬೆಂಗಳೂರಾಗಿದ್ದರೆ ನಮಗೆ ಈಗ 5 ನಿಮಿಷಕ್ಕೆ ನಾವು ಮೈಸೂರಿಗೆ ಹೋಗಿ ಬಂದ್ಬಿಡ್ಬೋದು, 2 ನಿಮಿಷಕ್ಕೆ. ಅಂದರೆ ಅಷ್ಟು ಚಂಚಲವಾದಂಥ ಮನಸ್ಸನ್ನು ನಾವು ನಿಗ್ರಹಿಸಿ ಆ ಭಗವಂತನ ಹತ್ರ ನಾವು ನಿವೇದನೆ ಮಾಡಿಕೊಳ್ಳುವಂಥದ್ದೇ ಸಂಕಲ್ಪ. ನಾವು ಸಂಕಲ್ಪವನ್ನು ಎಷ್ಟು ಒಂದು ಏನು ಶ್ರದ್ಧೆಯಿಂದ ಮಾಡ್ಕೊಳ್ತೀವಿ, ಅಷ್ಟು ಫಲ ನಮಗೆ ಸಿಗುವಂಥದ್ದು. ಯಾಕಂದರೆ ಈ ಪೂಜೆ ಮಾಡುವ ಮಧ್ಯದಲ್ಲಿ ಸುಮ್ಮನೆ ಎಲ್ಲೋ ನೋಡೋದು, ಅವರು ಪುರೋಹಿತರು ಪೂಜೆ ಮಾಡಿಸ್ತಾ ಇರ್ತಾರೆ, ಇವ್ರಿಗೆ ಅದ್ರ ಬಗ್ಗೆ ಏನು ಮಾಡಿಸಿದ್ರು ಅಂತಲೂ ಗೊತ್ತಿರಲ್ಲ ಕೆಲವರಿಗೆ. ಆ ರೀತಿ ಎಲ್ಲ ಮಾಡ್ಕೊಳ್ಬಿಡ್ತಾರೆ, ಅದು ತುಂಬ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಸಂಕಲ್ಪದಲ್ಲಿ ನೋಡಿ, ಯಾವುದೇ ಪೂಜೆ ಆಗಲಿ ನೋಡಿ, ಈಗ ಬೇರೆ ಒಂದು ಗುರುಗಳು ಒಂದು ಕೈಂಕರ್ಯ ಮಾಡಬೇಕಾದ್ರೆ ನೀವು ಬೇರೆ ಕಡೆ ಮನಸ್ಸಿಟ್ಟರು ಕೂಡ ಸಂಕಲ್ಪದಲ್ಲಿ ಮಾತ್ರ ತುಂಬ ವಿಶೇಷ. ಮನಸ್ಸಿಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡಾಗ, ಅಥವಾ ಆವಾಗಲೇ ಇವರು ಹೇಳಿರೋ ರೀತಿ ದೇವಸ್ಥಾನಗಳಿಗೆ ಹೋದಾಗಲೂ ಕೂಡ ನಾವು ನೋಡಿ, ಕೆಲವ್ರು ಏನು ಮಾಡ್ಬಿಡ್ತಾರೆ, ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವ್ರ ಮುಂದೆ ಹೋಗಿ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ನಾವು ಹೋಗಿರೋದೇ ದೇವ್ರು ನೋಡೋಕ್ಕೆ, ಒಳ್ಳೆ ಆರತಿ ಮಾಡ್ತಾ ಇರ್ತಾರೆ. ನಾವು ಆರತಿ ಮಾಡೋದು ಏನಕ್ಕೆ? ದೇವರು ನೋಡಲಿ ಅಂತ, ದೇವರ ಅಂಗಾಂಗಗಳನ್ನು ನೋಡಲಿ ಅಂತ. ನೋಡಿ, ನಾವೀಗ ಕರ್ಪೂರದಲ್ಲಿ ಒಂದು ಆರತಿ ಮಾಡ್ತಾ ಇರ್ತೀವಿ, ದೇವರನ್ನು ಕಾಣಲಿ, ದೇವರನ್ನು ನೋಡಲಿ ಅಂತ. ಅಲ್ಲಿ ಹೋದ ತಕ್ಷಣ ಕಣ್ಮುಚ್ಕೊಂಡ್ಬಿಡ್ತೀವಿ ನಾವು, ಕಣ್ಮುಚ್ಕೊಂಡ್ಬಿಡೋದು ಹಿಂಗೆ ಹೋಗಿ ದೇವ್ರ ಮುಂದೆ. ಆ ಥರ ಮಾಡಲೇಬಾರ್ದು. ದೇವರನ್ನು ನೋಡಲಿಕ್ಕೆ ನಾವು ಹೋಗಿರುವಂಥದ್ದು. ದೇವರನ್ನು ನೋಡಿ ಭಗವಂತನ ಮುಂದೆ ನಮ್ಮ ಕಷ್ಟಗಳನ್ನು ಹೇಳ್ಕೋಬೇಕು. ಭಗವಂತ ಈ ರೀತಿ ತೊಂದರೆಗಳು ಆಗ್ತಾ ಇದೆ, ನಮಗೆ ಅನುಕೂಲ ಮಾಡಪ್ಪ ಅಂತ ಹೇಳ್ತಾ ಯಾರು ಸಂಕಲ್ಪವನ್ನು ಮಾಡ್ಕೊಳ್ತಾರೆ ಅವ್ರಿಗೆ ಶೀಘ್ರವಾಗಿ ಫಲ ಸಿಗುತ್ತೆ. ಯಾಕಂದರೆ ಹೇಳ್ತಾರಲ್ವಾ, ಹಸಿವಾದಾಗ ತಾಯಿಗೆ ಹೆಂಗೆ ಗೊತ್ತಾಗುತ್ತೆ, ಏನೋ ಕೇಳ್ದಿರ ತಾಯಿ ಕೂಡ ನಮಗೆ ಊಟ ಇಡಲ್ಲ ಅಂತ. ಆ ರೀತಿ. ಯಾಕೆಂದರೆ ನಾವು ಎಲ್ಲಾದ್ರೂ ಕೂಡ ನಾವು ತಾಯಿ ನೋಡ್ತೀವಿ ಅಲ್ವಾ, ಏನೇ ವಿಚಾರದಲ್ಲಾದರೂ ಕೂಡ ನಾವು. ಯಾಕೆಂದರೆ ಅಷ್ಟು ನಮ್ಮ ಪ್ರಾಮುಖ್ಯತೆ ಇದೆ ಒಂದು ಹೆಣ್ಣು ಮಗುವಿಗೆ, ನಮ್ಮ ಒಂದು ಸಂಪ್ರದಾಯದಲ್ಲೇ ಆಗಲಿ, ನಮ್ಮ ಶಾಸ್ತ್ರದಲ್ಲೇ ಆಗಲಿ. ಆ ರೀತಿ ಇರುವಂಥದ್ದು. ದೇವರಲ್ಲಿ ನಾವು ಏನು ಹೇಳ್ಕೊಂಡಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಏನೋ ದೇವಸ್ಥಾನ ಎಲ್ಲರೂ ಹೋಗ್ತಾರೆ, ನಾವು ಹೋಗೋದು, ಎಲ್ಲರೂ ಒಂದು ಸತ್ಯನಾರಾಯಣ ವ್ರತ ಮಾಡ್ತಾರೆ, ನಾವು ಮಾಡಿಸೋದು, ಯಾರು ಗೃಹ ಪ್ರವೇಶ ಎಲ್ಲರೂ ಹೋಮ ಮಾಡಿಸಿದ್ದಾರೆ, ನಾವು ಮಾಡಿಸೋದು ಅಂತ ಮಾಡಿದ್ರೆ ಯಾವುದೇ ಫಲ ಸಿಗಲ್ಲ. ಹೇಳ್ತಾರೆ ಗುರುಗಳೇ, ನಾವು ಹೋಮ ಮಾಡಿಸಿದ್ವಿ, ನಾವು ಎಷ್ಟೆಲ್ಲ ಪೂಜೆಗಳು ಮಾಡಿದ್ದೀವಿ, ನಮಗೇನು ಫಲನೇ ಸಿಗ್ತಾ ಇಲ್ಲ ಅಂತ. ಗೊತ್ತಿದ್ರಲ್ವ ಫಲ ಸಿಗೋದು, ಇವ್ರು ಏನು ಮಾಡಬೇಕು ಅಂತ ಇವ್ರು ಹೇಳ್ಕೊಂಡಿದ್ರಲ್ವಾ.
ಅಲ್ವಾ? ಆ ರೀತಿ ಅದಕ್ಕೋಸ್ಕರನೇ ಸಂಕಲ್ಪ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು, ತುಂಬ ವಿಶೇಷವಾಗಿರುವಂಥದ್ದು. ಯಾರೇ ಆಗಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡಾಗ, ಯಾರೇ ಪುರೋಹಿತರಾಗಲಿ ಅವ್ರು ಮಾಡಿಸಿರುವಾಗ ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಅವಶ್ಯಕವಾಗಿ ಈ ಸಂಕಲ್ಪದ ಒಂದು ಸಂದರ್ಭಗಳಲ್ಲಿ ನಿಮ್ಮನ್ನು ನೀವು ಪೂಜೆಯಲ್ಲೇ ತೊಡಗಿಸ್ಕೊಳ್ಳಿ. ಯಾಕಂದರೆ ಸುಮ್ಮನೆ ತೊಂದರೆಗಳು ಎಷ್ಟೇ ಖರ್ಚು ಮಾಡಿ ಪೂಜೆ ಮಾಡಿದ್ರು ಕೂಡ ಫಲ ಸಿಗಲ್ಲ ಇಲ್ಲ ಅಂತಂದರೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ, ತುಂಬ ಅನುಕೂಲಗಳಾಗುತ್ತೆ, ವಿಶೇಷವಾದ ಫಲ ಸಿಗುತ್ತೆ, ಭಗವಂತನ ಅನುಗ್ರಹ ಕೂಡ ನಮಗೆ ಆಗುವಂಥದ್ದು. ಇನ್ನು ಯಾವ ದೇವರಲ್ಲಿ ವಿಶೇಷವಾದಂತಹ ಸಂಕಲ್ಪವನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು? ನೋಡಿ, ನಾವು ಕೋಟಿ ದೇವರ ಪೂಜೆಗೆ ಮುನ್ನ ಕುಲದೇವರ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ? ಹಾಗಾಗಿ ಮನೆದೇವರಲ್ಲಿ ಜಾಸ್ತಿ ನೀವು ಪೂಜೆ ಮಾಡಬೇಕು. ಈಗ ನಮಗೆ ಮನೆನೇ ಮೂಲ ಅಲ್ವಾ? ನಮ್ಮ ಮನೆದೇವರ ಅವರ ಆಶೀರ್ವಾದದಿಂದ ನಮ್ಮ ವಂಶ ಉದ್ಧಾರ ಆಗಿರುವಂಥದ್ದು. ನಮ್ಮ ವಂಶ ಬೆಳಿಬೇಕಂತಂದ್ರೆ ನಮ್ಮ ಕುಲದೇವರೇ ನಮಗೆ ಮುಖ್ಯ ಆಗಿರ್ತಾರೆ. ಗುರು ಹಿರಿಯರನ್ನು ಗೌರವಿಸುವುದು, ಕುಲದೇವರನ್ನು ಪೂಜೆ ಮಾಡುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮನೆದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾ ಈಗ ನಮ್ಮನ್ನು ಇತ್ತು ಹಿಂದೆಲ್ಲ ವರ್ಷಕ್ಕೊಮ್ಮೆ ಆದರೂ ಮನೆದೇವ್ರಿಗೆ ಹೋಗ್ತಾ ಇದ್ರು. ಈಗ ಬರ್ತಾ ಬರ್ತಾ ಕೆಲವರಿಗೆ ಮನೆದೇವರೇ ಗೊತ್ತಿರಲ್ಲ. ಈ ರೀತಿ ಎಲ್ಲ ಆಗೋಗಿದೆ ಇವಾಗ. ಹಾಗಾಗಿ ಮನೆದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತು ದಿನನಿತ್ಯವೂ ಕೂಡ ಮನೆಯಲ್ಲಿ ದೀಪಾರಾಧನೆ ಮಾಡಿ ಎಲ್ಲ ತೊಂದರೆಗಳಿಂದ ಕೂಡ ನಿಮಗೆ ಪರಿಹಾರ ಸಿಗುತ್ತೆ, ಅನುಕೂಲಗಳಾಗುತ್ತೆ ಅಂತ ಕೂಡ ಹೇಳ್ಬೋದು. ವೀಕ್ಷಕರೇ, ಮನೆ ದೇವರ ಒಂದು ಬಳಿ ಪೂಜೆಯನ್ನ ಸಲ್ಲಿಸಿ ಹಾಗೆ ಹೋಮ ಹವನವನ್ನ ಮಾಡಿಸಿ ಸಂಕಲ್ಪವನ್ನ ಮಾಡಿದಲ್ಲಿ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಶುಭ ಫಲಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಎಂದಿನ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಸಂಕಲ್ಪವನ್ನ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಸಂಕಲ್ಪದ ಮಹತ್ವವನ್ನ ತಿಳಿಸ್ಕೊಟ್ಟಂತಹ ಗುರೂಜಿಯವರನ್ನ ಇದೀಗ ಕಾರ್ಯಕ್ರಮದಿಂದ ಒಂದು ಬೀಳ್ಕೊಡುವಂತಹ ಸಂದರ್ಭ. ಗುರುಗಳೇ, ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ರಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ.